ಹೆಸರಿನ ಮುಂದಿನ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಪಿಸಿ ಮೋಹನ್ ಸಂಸದರು, ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ, ಮೊಹಮ್ಮದ್ ನಲ್ಪಾಡ್, ತಬಸುಮ್ ಗುಂಡೂರಾವ್, ಭಾರತ ಲೋಮು. ಇಲ್ಲೂ ಅಷ್ಟೇ ದಿನೇಶ್ ಗುಂಡೂರಾವ್ ಮಂತ್ರಿ ಅಲ್ಲ, ಹೌದು, ಜಾರ್ಜ್ ಇದಾರಲ್ಲ, ಹೌದು, ಇವರು ಇದು ನೋಡ್ತಾರೆ ಯಾರು ಕೊಟ್ರೆ ಬೆಸ್ಟು. ಇವ್ರು ನಲ್ಪಾಡ್ ಕೊಟ್ರೆ ಅವರಪ್ಪ MLA ಅಷ್ಟೇ, ಹೌದು, ಇವರಿಬ್ರು ಜವಾಬ್ದಾರಿ ಬರಬೇಕು. ನಲ್ಪಾಡ್ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ಸೌಮ್ಯ ರಾಮಲಿಂಗಾರೆಡ್ಡಿ, ಈಗ ರಾಮಲಿಂಗಾರೆಡ್ಡಿ ಮಗಳಿಗೆ ಕ್ಷೇತ್ರ ಸೂಕ್ತ ಸೌತ್ಗಿಂತ ಸೆಂಟ್ರಲ್ಲೇ. ಸೌತ್ ಏನೋ ಕಾಂಗ್ರೆಸ್ ಬೆಂಗಳೂರಲ್ಲಿ 3 ಗೆಲ್ಲದೆ, ಲೆಕ್ಕಾಚಾರ 3ರಲ್ಲಿ ಗೆಲ್ಲದೆ, ಆದರೆ ಮೊದಲನೇ ಕ್ಷೇತ್ರ ಇದು ಸೆಂಟ್ರಲ್ಲೇ. ಸೌತ್ ಮತ್ತು ನಾರ್ತು 4 ಕೆರೆ ನೀರು ಕುಡಿಬೇಕು ಕಾಂಗ್ರೆಸ್ ಗೆಲ್ಲಕ್ಕೆ. ಬಟ್ ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರ, ಮೊದಲ ಕ್ಷೇತ್ರ ಅಂದರೆ ಸಾಧ್ಯತೆಗಳು ಸೆಂಟ್ರಲ್. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಮಗಳನ್ನ ಇಲ್ಲಿಗೂ ಪ್ಲೇಸ್ ಮಾಡ್ಬೋದು. ಬಟ್ ನಲ್ಪಾಡ್ನ ಜವಾಬ್ದಾರಿ ಮತ್ತೆ DK ಹೊತ್ಕೋಬೇಕಾಗತ್ತೆ. ನಲ್ಪಾಡು ಪ್ರಬಲ ಆಸ್ಪಿರೆಂಟು. ತಬ್ಸುಮ್ ಗುಂಡೂರಾವ್, ದಿನೇಶ್ ಗೆಲ್ಸಬೇಕಲ್ಲ, ಸುಮ್ ಬರೀ ಓಡಾಡ್ಕೊಂಡಿದ್ಬಿಟ್ರೆ ಆಗಲ್ಲ. ಮಂತ್ರಿ ಉಳಿಬೇಕಾ ಮಾಡಿ. ಮಹಿಳೆ ಈ ಕಾರಣಕ್ಕೆ ಅವರಿದ್ದಾರೆ. ಇನ್ನು ಕೃಷಿ ಕಮಿಟಿಯಿಂದ ಭಾರತಲೋಮ್ ಹೆಸರಿದೆ, ನೋಡ್ಬೇಕು. ಬಟ್ ಇಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ, ಮೊಹಮ್ಮದ್ ನಲ್ಪಾಡ್, ತಬ್ಸುಮ್ ಗುಂಡೂರಾವ್ 3 ಪ್ರಬಲ. ಆಮೇಲೆ ಕೊಟ್ಟಿಲ್ಲ ಅಂದ್ರೆ ಬಿಡಿ, ಅದಲ್ಲ ಏನಿಲ್ಲ ಅಂತ ರಾಮಲಿಂಗಾರೆಡ್ಡಿ ಸುಮ್ಮನೆ ಬಿಡ್ತಾರೆ. ಮತ್ತೆ ಅಲ್ಲಿಗೆ ನಿಲ್ಸಿ ಏನ್ ಬರ್ತಲ್ಲ, ಕೊಡೋದಿದ್ರೆ ಇದೇ ಕೊಡಿ ಮಗಳಿಗೆ, ಯಾಕೆ ಸುಮ್ಮನೆ ಸೌತ್ಗೆ ತಗೊಂಡೋಗಿ ನಮ್ಮನ್ನು ಇದು ಮಾಡ್ತೀರಿ, ಕೊಡೋದಿದ್ರೆ ಸೆಂಟ್ರಲ್ ಕೊಡಿ ಅನ್ನೋದು ಇದೆ ರಾಮಲಿಂಗಾರೆಡ್ಡಿ ಅವ್ರದ್ದು. ಹೌದು. ಸೊ ಹಾಗಾಗಿ ಇಲ್ಲೇನ ಡಿಮ್ಯಾಂಡ್ ನಲ್ಪಾಡ್ದಿದೆ ಟಿಕೆಟ್ಗೆ. ತಬ್ಸುಮ್ ನಂಗೆ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಈ ಮಿನಿಸ್ಟ್ರಿಗಳನ್ನ ಸಿಗಾಕ್ಸ್ಬೇಕಲ್ಲ ಚುನಾವಣೆಗೆ, ಆ ಕಾರಣಕ್ಕೆ ತಬ್ಸುಮ್ ಗುಂಡೂರಾವ್ ಹೆಸರನ್ನ ತೇಲ್ಬಿಟ್ಟಿದ್ದಾರೆ. ಸೊ ಇದು ಇಲ್ಲಿ ಸೆಂಟ್ರಲ್ ಕತೆ. ಸೆಂಟ್ರಲ್ ಟಿಕೆಟ್ ಫೈಟ್ ನಲ್ಪಾಡೆ ಸ್ಟ್ರಾಂಗ್ ಪ್ರಬಲ ಆಕಾಂಕ್ಷಿ ಹೇಳ್ತಿರೋದು ನಲ್ಪಾಡ್ ಒಬ್ಬರೇ. ಬಟ್ ರಾಮಲಿಂಗಾರೆಡ್ಡಿ ಟಾಸ್ಕ್ ದೃಷ್ಟಿಯಿಂದ ಮಗಳಿಗೆ ಇಲ್ಲಿ ಕೇಳ್ತಾವ್ರೆ. ದಿನೇಶ್ ಗುಂಡೂರಾವ್ ಮಂತ್ರಿಗಿರಿಗೋಸ್ಕರ ಪತ್ನಿಗೆ ಇದಾಗ್ತದೆ. ಜಾರ್ಜ್ ಬಚಾವಾದಂಗೆ ಐತೆ, ನೋಡ್ಬೇಕಿಲ್ಲ ಹೆಂಗೆ ಅಂತ. ಬಹಳಷ್ಟು ಜನ ತಾನು ಉದ್ಧಾರ ಆಗ್ಬೇಕು, ತಾನು ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇವರು ಬೆಳಗ್ಗೆ ಎದ್ರೆ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರ್ಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದ್ರು. ಸಾವಿರಾರು ಜನರ ಬಾಳಲ್ಲಿ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ.